ನಾಮಫಲಕಗಳಲ್ಲಿ 60% ಕನ್ನಡ ಇರಲೇಬೇಕು. ಇದು ರಾಜ್ಯದ 31 ಜಿಲ್ಲೆಗಳಿಗೂ ಕೂಡ ಅನ್ವಯ ಆಗಬೇಕು. ಬೆಂಗಳೂರಿನಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಹೇಳಿಕೆಯನ್ನ ನೀಡಿದ್ದಾರೆ. ಮಾರ್ಚ್ 1ರವರೆಗೂ ಕೂಡ ನಾವು ಕಾದು ನೋಡ್ತೇವೆ. ಕನ್ನಡೀಕರಣ ಆಗದೇ ಇದ್ದರೆ ಮತ್ತೆ ನಾವು ಬೀದಿಗೆ ಇಳಿತೀವಿ. ಮಾರ್ಚ್ 5ರಂದು ಬಿಬಿಎಂಪಿ ವಿರುದ್ಧ ಹೋರಾಡುತ್ತೇವೆ. ಬೆಂಗಳೂರಿನಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಮಾರ್ಚ್ 1ರವರೆಗೂ ಕೂಡ ನಾವು ಕಾದು ನೋಡ್ತೇವೆ. ಅಲ್ಲಿವರೆಗೂ ಏನಾದ್ರೂ ಕ್ರಮ ತೆಗೆದುಕೊಂಡಿಲ್ಲ ಅಂದ್ರೆ ಮುಂದೆ ನಾವು ಮತ್ತೆ ಬೀದಿಗೆ ಇಳಿತೀವಿ, ಕನ್ನಡೀಕರಣ ಆಗದೇ ಇದ್ದಾರೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ನಾರಾಯಣಗೌಡ. ಬೆಂಗಳೂರಿನಲ್ಲಿ ಇನ್ನು 3,500 ಉದ್ಯಮಿಗಳು ಕನ್ನಡವನ್ನು ಬಳಸಿಲ್ಲ ಅನ್ನೋದಾದ್ರೆ ಅವರೇನು ದೇವಲೋಕದಿಂದ ಹಿಡಿದವರಲ್ಲ. ಅವರು ಸಹ ಕನ್ನಡದ ನಾಮಫಲಕದಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು. ಬಳಸೋದಾದ್ರೆ ಮಾತ್ರ ಅವರು ಇಲ್ಲಿ ವ್ಯವಹಾರ ಮಾಡಲಿಕ್ಕೆ ಯೋಗ್ಯರು ಈ ನೆಲದಲ್ಲಿ ಅನ್ನೋ ಮಾತನ್ನ ನೇರವಾಗಿ ಹೇಳಬೇಕಾಗತ್ತೆ. ಸರ್ಕಾರ ಸರಿಯಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಮಾನ್ಯ ಕಮಿಷನರು ಹೇಳಿದ್ದಾರೆ, ಬಿಬಿಎಂಪಿ ಕಮಿಷನರು ಹೇಳಿದ್ದಾರೆ, ನಾನು ಕ್ರಮ ತಗೋತೀನಿ ಅಂತ ಹೇಳಿ. ನಾವು ಕಾದು ನೋಡ್ತೀವಿ, 1-2-3 ದಿವಸ ಕಾದು ನೋಡ್ತೀವಿ. ಏನಾದರೂ ಅವ್ರ ಮೇಲೆ ಕ್ರಮ ತಗೊಳ್ಳಿಲ್ಲ, 100% ಕನ್ನಡೀಕರಣ ಬೆಂಗಳೂರಿನಲ್ಲಿ ಆಗಲಿಲ್ಲ ಅನ್ನೋದಾದರೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಬೀದಿಗಿಳಿಯುತ್ತೆ. ಅದರಲ್ಲಿ ಹಿಂದೆ ಹೋಗುವ ಪ್ರಶ್ನೆನೇ ಇಲ್ಲ. ಯಾಕೆಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಏನಾದರೂ ಒಂದು ತೀರ್ಮಾನ ಮಾಡಿದಾಗ ಅದರ ದಡ ಮುಟ್ಟೋ ಹೊರಗೂ ಹಿಂದೆ ಹೋಗಿದ್ದಂಥ ಉದಾಹರಣೆಗಳಿಲ್ಲ. ಬೆಂಗಳೂರಿನಲ್ಲಿ ಇನ್ನು 3 ಓಕೆ, ಇದು ನಾರಾಯಣಗೌಡರ ಒಂದು ಎಚ್ಚರಿಕೆ. ಬೆಂಗಳೂರಿನಲ್ಲಿ ಕರವೇ ಅಧ್ಯಕ್ಷ ನಾರಾಯಣಗೌಡರು ಹೇಳಿದ್ದಾರೆ, ಮಾರ್ಚ್ 1ರವರೆಗೂ ನಾವು ಕಾದು ನೋಡ್ತೀವಿ, ಕನ್ನಡೀಕರಣ ಆಗದೇ ಇದ್ದರೆ ನಾವು ಮತ್ತೆ ಬೀದಿಗೆ ಇಳಿತೀವಿ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ನಾವು ಬೇರೆ ರಾಜ್ಯಕ್ಕೆ ಹೋದಾಗ ಅಲ್ಲಿ ಮೊದಲು ಅವರ ಭಾಷೆಗಳಿಗೆ ಆದ್ಯತೆನ ಕೊಡ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಮಾತ್ರ ಈ ರೀತಿಯಾದಂಥ ಪರಿಸ್ಥಿತಿ ಇದೆ. ಈ ಪರಿಸ್ಥಿತಿಯಿಂದ ಹೊರಗಡೆ ಬರಬೇಕು. ಅದರ ಜೊತೆಗೆ ಬಿಬಿಎಂಪಿ ಕೂಡ ಕ್ರಮ ತೆಗೆದುಕೊಳ್ಬೇಕು ಅಂತ ಈ ಹಿಂದಿನಿಂದಲೂ ಕೂಡ ಇದು ಸಂಬಂಧಪಟ್ಟಂತೆ ನಾರಾಯಣಗೌಡರು ಹೋರಾಟ ಮಾಡ್ಕೊಂಡ್ ಬಂದಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ನಾಮಫಲಕ ಇರುವಂತ ಬೋರ್ಡ್ ಇಲ್ಲ ಅಂದ್ರೆ ಏನಿದ್ರ ಅರ್ಥ ಅಂತ ಹೋರಾಟವನ್ನ ಮಾಡಿದ್ರು ಅವರು. ಹೀಗಾಗಿ ಎಚ್ಚರಿಕೆನ ಕೂಡ ಕೊಟ್ಟಿದ್ದಾರೆ, ಮಾರ್ಚ್ 1ರವರೆಗೂ ನಾವು ಕಾದು ನೋಡ್ತೇವೆ ಅಂತ. ಇನ್ನೊಂದು ಕಡೆ ಬಿಬಿಎಂಪಿನೂ ಕೂಡ ಎಚ್ಚರಿಕೆಯನ್ನ ಕೊಟ್ಟಿದೆ. ಈಗಾಗಲೇ ನೀವು ನಾಮಫಲಕವನ್ನು ಅಳವಡಿಸದಿದ್ರೆ, ಕನ್ನಡ ನಾಮಫಲಕ ಅಳವಡಿಸದಿದ್ರೆ ನಿಮ್ಮ ಲೈಸೆನ್ಸ್ ಅನ್ನ ರದ್ದು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲ ಅಂಗಡಿ ಮಾಲೀಕರು ಎಚ್ಚೆತ್ತುಕೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ಲೈಸೆನ್ಸ್ ರದ್ದಾಗುತ್ತೆ, ಹುಷಾರ್ ಅಂತ ಬಿಬಿಎಂಪಿ ಜೊತೆಗೆ ನಾರಾಯಣಗೌಡರು ಕೂಡ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುತ್ತಪ್ಪ. ನೋಡಿ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಯವಿಟ್ಟು ನಮ್ಮ ಕನ್ನಡ ನಾಮಫಲಕ ಇರುವಂತ ಬೋರ್ಡ್ ಅನ್ನು ಅಳವಡಿಸಿ ಅಂತ ನಾವು ಕೇಳ್ಕೊಳ್ಳುವಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೀವಿ. ಬೇರೆ ರಾಜ್ಯದಲ್ಲಿ ಹೋದ್ರೆ ಅವರ ಭಾಷೆಗೆ ಹೆಚ್ಚಿನ ಆದ್ಯತೆನ ಕೊಡ್ತಾರೆ ಹೊರತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಈ ರೀತಿಯಾದಂತ ಪರಿಸ್ಥಿತಿ ಇದೆ ಅಂತ. ದಿವ್ಯ, ಈಗ ಈ ಪರಿಸ್ಥಿತಿ ಬರೋದಿಲ್ಲ. ಯಾಕಂದ್ರೆ ಯಾವಾಗ ಕರವೇ ಕಾರ್ಯಕರ್ತರೆಲ್ಲರೂ ಕೂಡ ಬೀದಿಗಿಳಿದು ಬೋರ್ಡ್ಗಳನ್ನ ಡೆಮಾಲಿಷನ್ ಮಾಡೋದಕ್ಕೆ, ಅವುಗಳನ್ನ ತೆರವು ಮಾಡೋದಕ್ಕೆ ಮುಂದಾದರೂ ಸ್ವತಃ ಸರ್ಕಾರವೇ ಈಗ ಸುಗ್ರೀವಾಜ್ಞೆ ತಂದಿದೆ. 60% ಈ ನಾಮಫಲಕಗಳಿಗೆ ಕನ್ನಡ ಇರಲೇಬೇಕು ಅಂತೇಳಿ ಸ್ವತಃ ಈಗ ಸರ್ಕಾರನೇ ಸುಗ್ರೀವಾಜ್ಞೆ ತಂದಿರುವಂತಹ ಕಾರಣಕ್ಕಾಗಿ ಈಗಾಗಲೇ ಉದ್ಯಮಿದಾರರಿಗೆ ಕೊಟ್ಟಿರುವಂತಹ ಡೆಡ್ಲೈನ್ ಕೂಡ ನಿನ್ನೆಗೆ ಮುಗಿದಿದೆ. ನಿನ್ನೆ ಕೂಡ ಬಿಬಿಎಂಪಿಯ ಹಿರಿಯ ಅಧಿಕಾರಿಗಳು ಒಂದು ಆದೇಶವನ್ನು ಮಾಡಿದ್ದಾರೆ. ಇವತ್ತಿನಿಂದ ಯಾವ ನಾಮಫಲಕದಲ್ಲಿ 60% ಕನ್ನಡ ಇರೋದಿಲ್ವೋ ಅಂತಹ ಉದ್ಯಮಿಗಳನ್ನ, ಅಂಗಡಿಗಳ ಲೈಸೆನ್ಸ್ ಅನ್ನ ರದ್ದು ಮಾಡಬೇಕು, ಜೊತೆಗೆ ಆ ಒಂದು ಅಂಗಡಿಗಳಿಗೆ ಬೀಗ ಹಾಕುವಂತಹ ಕೆಲಸವನ್ನು ಮಾಡಬೇಕಂತೇಳಿ ಒಂದು ಖಡಕ್ ಎಚ್ಚರಿಕೆಯನ್ನು ಕೂಡ ಕೊಡಲಾಗಿದೆ. ಇವತ್ತಿನಿಂದ ಎಲ್ಲಾ ವಲಯದ ಅಧಿಕಾರಿಗಳು ಪ್ರತಿಯೊಂದು ಅಂಗಡಿಗಳಿಗೆ ಹೋಗ್ಬಿಟ್ಟು ಅಲ್ಲಿ 60% ಕನ್ನಡ ಇದೆ ಅಂತ ಹೇಳಿ ತಪಾಸಣೆ ಮಾಡ್ತಾರೆ. ಆ ತಪಾಸಣೆ ಮಾಡಿದ ನಂತರದಲ್ಲಿ ಒಂದೊಮ್ಮೆ ಏನಾದರೂ ಬಿಬಿಎಂಪಿ ಆದೇಶ ಉಲ್ಲಂಘನೆ ಆಗಿದ್ರೆ ಅದಕ್ಕೆ ಇವತ್ತು ಲೈಸೆನ್ಸ್ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಈಗಾಗಲೇ ಬಿಬಿಎಂಪಿ ಕೊಟ್ಟಿರುವಂತಹ ಅಂಕಿಅಂಶದ ಪ್ರಕಾರ ಬೆಂಗಳೂರಲ್ಲಿ ಒಟ್ಟು 56,000 ಉದ್ಯಮಿದಾರರು ಈ ಬಿಬಿಎಂಪಿ
ಆದೇಶನ ಉಲ್ಲಂಘನೆ ಮಾಡಿದ್ರು. ಅದರಲ್ಲಿ 53,000 ಜನ ಈಗಾಗಲೇ 60% ಕನ್ನಡವನ್ನ ಅನುಷ್ಠಾನ ಮಾಡಿದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಕೊಟ್ಟಿದೆ. ಉಳಿದಂತಹ 3,000 ಜನ ಉದ್ಯಮಿದಾರರಿಗೆ ಇವತ್ತು ಏನು ಬಿಬಿಎಂಪಿ ಆ ಒಂದು ಅಂಗಡಿಗಳಿಗೆ ಬೀಗ ಹಾಕುವಂತಹ ಕೆಲಸವನ್ನ ಮಾಡ್ತಾರೆ, ಜೊತೆಗೆ ಲೈಸೆನ್ಸ್ ನ ರದ್ದು ಮಾಡುವಂತಹ ಕೆಲಸ ಕೂಡ ಮಾಡ್ತಾರೆ. ಆದ್ರೆ ಕರ್ವೆ ಕಾರ್ಯಕರ್ತರ ಮತ್ತು ಕರ್ವೆ ಅಧ್ಯಕ್ಷರ ಒತ್ತಾಯ ಏನಂತಂದ್ರೆ ಇದು ಕೇವಲ ಸಿಲಿಕಾನ್ ಸಿಟಿಗೆ ಅಷ್ಟೇ ಅನ್ವಯ ಆಗೋದಿಲ್ಲ, ಇಡೀ ರಾಜ್ಯದಲ್ಲಿರುವಂತಹ 31 ಜಿಲ್ಲೆಗೂ ಕೂಡ ಅನ್ವಯ ಆಗಬೇಕು. ಮಾರ್ಚ್ 7ನೇ ತಾರೀಕಿನ ಒಳಗಾಗಿ ಎಲ್ಲರೂ ಕೂಡ ಕನ್ನಡವನ್ನ ಕಡ್ಡಾಯವಾಗಿ ಅನುಷ್ಠಾನ ಮಾಡದೆ ಹೋದ್ರೆ ಮತ್ತೆ ಬೀದಿಗೆ ಇಳಿತೀವಿ. ಯಾವ ಸರ್ಕಾರ ಈ ಒಂದು ಟೈಮ್ ಲೈನ್ ಅನ್ನು ಪಡೆದುಕೊಂಡಿತ್ತು ಆ ಸರ್ಕಾರದ ವಿರುದ್ಧ ಮತ್ತೆ ಬಿಬಿಎಂಪಿ ವಿರುದ್ಧವೇ ಪ್ರತಿಭಟನೆ ಮಾಡ್ತೀವಿ ಅಂತ ಮಾತನ್ನು ಕೂಡ ಹೇಳಿದ್ದಾರೆ. ಹೀಗಾಗಿ ಬಿಬಿಎಂಪಿ ಅಧಿಕಾರಿಗಳು ಇವತ್ತು ಬೆಳಗ್ಗೆಯಿಂದನೇ ಏನು ಫೀಲ್ಡ್ ಗೆ ಇಳಿದು ಬಿಟ್ಟು ಎಲ್ಲಾ ಅಂಗಡಿಗಳ ಲೈಸೆನ್ಸ್ ನ ರದ್ದು ಮಾಡುವಂತಹ ಸಾಧ್ಯತೆ ಇದೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.